ಶೀಘ್ರದಲ್ಲೇ ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿಗೆ ಬೈ ಎಲೆಕ್ಷನ್ ನಡೆಯಲಿದೆ. 3 ಬೈ ಎಲೆಕ್ಷನ್ಗೆ 3 ಟೀಮ್ ಅನ್ನ ರಚನೆ ಮಾಡಿದ್ದೀವಿ ಅಂತ ಕೆಪಿಸಿಸಿಯಲ್ಲಿ ಸಭೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಶೀಘ್ರದಲ್ಲೇ ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿಗೆ ಬೈ ಎಲೆಕ್ಷನ್, 3 ಬೈ ಎಲೆಕ್ಷನ್ಗೆ 3 ಟೀಮ್ ಅನ್ನ ರಚನೆ ಮಾಡಿದ್ದೇವೆ. ಕೆಪಿಸಿಸಿ ಸಭೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಚನ್ನಪಟ್ಟಣದಲ್ಲಿ ಚಲುವರಾಯಸ್ವಾಮಿ ನೇತೃತ್ವದ ಟೀಮ್ ಕೆಲಸ ಮಾಡುತ್ತೆ. ಪ್ಲಾನ್ ಆಫ್ ಆಕ್ಷನ್, ಅಕೌಂಟಬಿಲಿಟಿ ಇರಬೇಕು ಅಂತ ಡಿಕೆಶಿ ಹೇಳಿದ್ದಾರೆ. ಎಲ್ಲ ಶಾಸಕರು ಮಂತ್ರಿಗಳ ಮನೆಯಲ್ಲಿ ಸಭೆ ಮಾಡಬಾರದು, ಕಡ್ಡಾಯವಾಗಿ ಮನೆಗಳಲ್ಲಿ ಪಕ್ಷದ ಸಭೆಗಳನ್ನ ಮಾಡಬಾರದು. ವರ್ಕರ್ಸ್ ಮೀಟಿಂಗ್ ಶಾಸಕರ ಮನೆ ಬಿಟ್ಟು ಹೊರಗಡೆ ಮಾಡಬೇಕು. 2 ಟರ್ಮ್ ಆದ್ಮೇಲೆ ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರ ಬದಲಾವಣೆ ಅಂತ ಕೂಡ ಡಿಕೆಶಿ ಹೇಳಿದ್ದಾರೆ. ಚನ್ನಪಟ್ಟಣದಲ್ಲಿ ಚಲುವರಾಯಸ್ವಾಮಿ ನೇತೃತ್ವದ ಟೀಮ್ ಕೆಲಸ ಮಾಡುತ್ತೆ. ಪ್ಲಾನ್ ಆಫ್ ಆಕ್ಷನ್, ಅಕೌಂಟಬಿಲಿಟಿ ಇರಬೇಕು ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಏನ್ ಮಾತನಾಡಿದ್ರು ಡಿಕೆಶಿ ಕೇಳಿಸ್ಕೊಳ್ಳಿ. ಆಮೇಲೆ 3 ಬೈ ಎಲೆಕ್ಷನ್ಸ್ ಕೂಡ ಸಿದ್ಧತೆ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಟೀಮ್ ರಚನೆ ಮಾಡಿದ್ದೇನೆ. ಆಲೇ ಕೆಲವು ಮೀಟಿಂಗ್ಗಳು ಪ್ರಾರಂಭ ಆಗಿದೆ. ಶಿಗ್ಗಾಂವದು ಮೀಟಿಂಗ್ ಆಯಿತು ಅಂತೇಳಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟು ತಿಳಿಸಿದ್ರು. ಇನ್ನು 3ನೇ ತಾರೀಕು ಆದಮೇಲೆ ಇದು ಬಳ್ಳಾರಿದು, ಸಂಡೂರದು ಆಗ್ತದೆ. ಚಲುವರಾಯಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಚನ್ನಪಟ್ಟಣ ಆಗ್ತಾ ಇದೆ. ಅದು ಕೂಡ ಒಂದು ನಿಮ್ದೊಂದು ರಿಪೋರ್ಟ್ ಕೊಡಿ, ಕ್ಯಾಂಡಿಡೇಟ್ ಯಾವ ರೀತಿ ಮಾಡಬೇಕು ಅಂತೇಳಿ ಅವ್ರಿಗೆ ತಿಳಿಸುವಂಥ ಕೆಲಸ ನಾವು ಮಾಡ್ತೀವಿ. ಇದಲ್ಲದೆ ನಮ್ಮ ಪಕ್ಷದ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳಿಗೆ ಒಂದು ಪ್ಲಾನ್ ಆಫ್ ಆಕ್ಷನ್ ಮತ್ತು ಅಕೌಂಟಬಿಲಿಟಿ ಫಿಕ್ಸ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನೀವು ಯಾವ ರೀತಿ ನಡ್ಕೊಳ್ಬೇಕು, ಯಾವ ರೀತಿ ಮಾಡಬೇಕು ಅಂತೇಳಿ ಅವ್ರಿಗೆ ಮುಂದಿನ ಏನೇನು ಸವಾಲುಗಳಿದೆ ಅದನ್ನೆಲ್ಲ ಯಾವ ರೀತಿ ನೀವು ಎದುರಿಸಬೇಕು, ನಿಮ್ಮ ಜವಾಬ್ದಾರಿ ಅಂತ ತಿಳಿಸಿದ್ದೇನೆ. ಒಂದು ಆಕ್ಷನ್ ಪ್ಲಾನ್. ಇದಲ್ಲದೆ